ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಇಂದು ಭಾರತ್ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಹಕಾರಿ ಸಂಘ ಮತ್ತು ಯರಗಟ್ಟಿ ಸೌಹಾರ್ದಿ ಸಹಕಾರಿ ಸಂಘದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ ಧ್ವಜಾರೋಹಣ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಮಾಜಿ ಸೈನಿಕರಾದ ಕುಮಾರ್ ಹಿರೇಮಠ್ ಮಾತನಾಡಿ, ಸ್ವಾತಂತ್ರ್ಯದ ಹಿನ್ನೆಲೆ ಹಾಗೂ ಸ್ವತಂತ್ರ ಹೋರಾಟಗಾರರ ಹಾಗೂ ಸಂಗೊಳ್ಳಿ ರಾಯಣ್ಣನ ತ್ಯಾಗಗಳ ಬಲಿದಾನಗಳನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಭಾರತ್ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀಮತಿ ಶಕುಂತಲಾ ಸುಬೇದಾರ್, ಕುಮಾರ್ ಹಿರೇಮಠ್, ಸಿದ್ದಪ್ಪ ದೇವರೆಡ್ಡಿ, ದುಂಡಪ್ಪ ಬಾಳಿ, ಅಮಿತ್ ಗೌಡ ಪಾಟೀಲ್ ಹಾಗೂ ಸಿಬ್ಬಂದಿಗಳಾದ ಶ್ರೀಮತಿ ಸುಮಂಗಲ ಜಕಾತಿ, ನೀತಾ ಮಂಗಳವೇಡೆ, ಸುನೀತಾ ಗರ್ಜಿಮಠ್, ರೂಪಾ ಹಿರೇಮಠ್, ಶಾಂತಾ ಸುದ್ಗಟ್ಟಿ ಉಪಸ್ಥಿತರಿದ್ದರು. ಶಾರದಾ ಸುಬೇದಾರ್ ಸ್ವಾಗತಿಸಿದರು. ಅನುಶ್ರೀ ದೇಶಪಾಂಡೆ ವಂದಿಸಿದರು. ಇದು ಇವತ್ತಿನ ಅಪ್ಡೇಟ್. ನಿರಂತರವಾಗಿ ನೋಡ್ತಾ ಇರಿ ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಭಾರತ್ ಮಾತಾ ಕಿ ವಂದೇ ವಂದೇ. ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸತಕ್ಕಂಥ ಎಲ್ಲ ಅಧ್ಯಕ್ಷರಾದಿ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿಗೆ ನಮ್ಮ ಎಲ್ಲ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸ್ವಾತಂತ್ರ್ಯ 80ನೇ ವರ್ಷದ ಆಚರಣೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಸ್ವಾತಂತ್ರ್ಯಕ್ಕೆ ಜೀವದಾನ ಮಾಡಿದಂಥ ವೀರ ಯೋಧರು ಹಾಗೂ ಸ್ವಾತಂತ್ರ್ಯ ಯೋಧರನ್ನ ಇವತ್ತು ನಾವು ಸ್ಮರಣೆ ಮಾಡಿಕೊಂಡು ಇವತ್ತು ನಾವು ಬದುಕೀವಪ್ಪ ಅಂತಂದ್ರೆ ಅವರ ಒಂದು ತ್ಯಾಗ ಬಲಿದಾನ ನಮಗೆ ಬಹಳ ಮುಖ್ಯವಾದದ್ದು. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಎಲ್ಲ ಹಿರಿಯ ಜೀವಿಗಳಿಗೆ ನಾವು ಇಲ್ಲಿ ಅಂತರಾತ್ಮದಿಂದ ವಂದನೆಗಳನ್ನು ಸಲ್ಲಿಸ್ತಾ ಧ್ವಜಾರೋಹಣವನ್ನು ನೆರವೇರಿಸಿ ಭಾರತ್ ಮಹಿಳಾ ಬ್ಯಾಂಕಿನ ಈ ಒಂದು 80ನೇ ವರ್ಷದ ಸ್ವಾತಂತ್ರ್ಯ ಭಾಗಿಯಾದ ಎಲ್ಲರಿಗೂ ಕೂಡ ಅನಿಸಿ ಮಾತು ಕವಿಯಾಗಬೇಕು. ಜೈ